ತಿಳುವಳಿಕೆ ಇನ್ನೂ ಸ್ವಲ್ಪ ಹೆಚ್ಚಿನ ತಿಳುವಳಿಕೆ ಅಂದರೆ ಹೇಗೆ ಅಂತಂದ್ರೆ, ನಾವು ದಿನ ಪೂಜೆ ಮಾಡುವಾಗ ಮಂತ್ರಗಳನ್ನ ಅದೆಲ್ಲ ಹೇಳ್ತಾ ಇರ್ತೀವಿ. ಆ ಮಂತ್ರಗಳ ಅರ್ಥನೂ ಕೂಡ ಸ್ವಲ್ಪ ತಿಳ್ಕೊಂಡು ಮಾಡ್ತು ಅಂತಂದ್ರೆ ನಮ್ಮ ಜೀವನ ಇನ್ನೂ ಹಗುರವಾಗುತ್ತೆ ಅಂತ ಹೇಳಿದ್ದಾರೆ. ಇವೆಲ್ಲದಕ್ಕೆ ಸಕಾರಾತ್ಮಕ ಚಿಂತನೆ ಬಹಳ ಅವಶ್ಯಕ. ದೇವರು ಪರೀಕ್ಷೆ ಮಾಡ್ತಾನೆ ಇರ್ತಾನೆ ಸ್ವಾಮಿ ಭಕ್ತನ್ನ, ಯಾವಾಗಲೂ ಅಷ್ಟೇ. ಹಾಗೆ ಆಗೋದು, ಯಾರಿಗೆ ನಂಬಿಕೆ ಜಾಸ್ತಿನೋ ಅವನಿಗೆ ಪರೀಕ್ಷೆಗಳು ತೊಡರುಗಳು ಎಲ್ಲ ಬರೋದು. ಇದೊಂಥರ ಹೇಗೆ ಅಂತಂದ್ರೆ, ಆಗಲೇ ಹೇಳಿದಾಗೆ ಒಂಥರ ಜೀವನದ ಪರೀಕ್ಷೆಗಳು. ಈಗ ನಮಗೆ ಗೊತ್ತಿರೋ ಹಾಗೆ LS ಮುಂಚೆ ಹೇಳ್ತಿದ್ರು 7ನೇ ಕ್ಲಾಸ್ಗೆ SSLC, PUC, BSc, MBBS, ಹೈಯರ್ ಡಿಗ್ರಿ, ಈ ಥರ ಪರೀಕ್ಷೆಗಳಿವೆ. ಈ ಥರ ಪರೀಕ್ಷೆಗಳನ್ನು ಹೇಗೆ ನಮ್ಮ ಪರಮಾತ್ಮ ನಮ್ಮನ್ನು ಪರೀಕ್ಷಿಸ್ತಾನೆ ಅಂತಂತಂದ್ರೆ, ಮೊದಲನೇ ಪರೀಕ್ಷೆ ಅಂತ ನನ್ನ ಪ್ರಕಾರವಾಗಿ ನಾನು ತಗೊಂಡಿದ್ದು ಅಂತಂದ್ರೆ ಮನುಷ್ಯನ ದೇಹದಲ್ಲಿ ಹೊಟ್ಟೆ ಕಿಚ್ಚು. ಒಪ್ಕೋಬಹುದು ಅಂತ ಅನಿಸುತ್ತೆ ನೀವೆಲ್ಲರೂ. ಅದಕ್ಕೆ ಅವ್ರು ಹೇಳ್ತಾರೆ, ಹೊಟ್ಟೆಯೊಂದರ ರಗಳೆ ಸಾಲದೆಂದೇನೋ ವಿಧಿ, ಹೊಟ್ಟೆ ಕಿಚ್ಚಿನ ಕಿಡಿಯ ನಟ್ಟಿಹೊನು ನರನೋಳ್. ಹೊಟ್ಟೆಯೊಂದರ ರಗಳೆ ಸಾಲದೆಂದೇನೋ ವಿಧಿ, ಹೊಟ್ಟೆ ಕಿಚ್ಚಿನ ಕಿಡಿಯ ನೆಟ್ಟಿಹನು ನರನೋಳ್. ಹೊಟ್ಟೆ ತುಂಬಿದ ತೋಳ ಮಲಗೀತು, ಹೊಟ್ಟೆ ತುಂಬಿದ ತೋಳ ಮಲಗೀತು, ನೀ ಬೆರರ ದಿಟ್ಟಿಸುತ್ತೆ ಕರುಬೆಯೋ ಮಂಕುತಿಮ್ಮ ಅಂತ. ಅಂದ್ರೆ ಪರೀಕ್ಷೆ ಮಾಡ್ತಾನೆ ದೇವರು ಮನುಷ್ಯನಲ್ಲಿ. ಹೊಟ್ಟೆ ಕಿಚ್ಚು, ಹೊಟ್ಟೆ ಇದ್ದೇ ಇರುತ್ತೆ, ಹೊಟ್ಟೆ ಕಿಚ್ಚನ್ನು ಇಟ್ಬಿಡ್ತಾನೆ. ಸಾಕು ಒಂಥರ ಕಿಡಿತಾರೆ ನೋಡಿ, ಎಷ್ಟು ಪದಗಳು ಹಾಗೇನೆ. ಹೊಟ್ಟೆ ಕಿಚ್ಚಿನ ಕಿಡಿಯ ನೆಟ್ಟಿಹನು ನಾನು ಅಂದ್ರೆ ಊರ್ಬಿಟ್ಟಿದ್ದಾರೆ ಅಂತ. ಅಂದ್ರೆ ಯಾವ ತರ ಅಂತ ಹಿಂದೆಲ್ಲ ಹೇಳ್ತಿರೋರು, ಅವ್ನಿಗೇನೋ ಸಣ್ಣ ಹೋದ ಅಂತಂದ್ರೆ ಮದ್ದು ಹಾಕ್ಬಿಟ್ಟಿದಾರ, ಅದು ಹೊಟ್ಟೆ ಒಳಗೆ ಇದ್ಬಿಡುತ್ತೆ, ಅದ್ರ ಮೇಲೆಲ್ಲ ಕೂದಲು ಬೆಳ್ಕೊಂಡ್ಬಿಡುತ್ತೆ, ಅದೇನೋ ಆಚೆ ಹೋಗೋದೇ ಇಲ್ಲ, ಏನೇನೋ ಹೇಳೋರು. ಅದು ಇರ್ಲಿ ಬಿಡಿ. ಆ ಥರ ಒಂಥರ ನೆಟ್ಟಿಹನು ಕಿಡಿಯ ನೆಟ್ಬಿಡಿಯಾರಂತ. ಅದಕ್ಕೆ ನಾವು ಆಹಾರ ತಿಂತೀವಿ, ನೀರು ಕುಡಿತೀವಿ, ಹಾಲು ಕುಡಿತೀವಿ, ಅದಕ್ಕೂ ಪೋಷಣೆ ಸಿಕ್ಕಂಗಾಗತ್ತೆ, ಒಂಥರ ಗೊಬ್ಬರ ಸಿಕ್ಕಂಗಾಗತ್ತೆ. ಅವಾಗ ಏನಾಗ್ಬಿಡುತ್ತೆ, ಅದು ಬೆಳಕೊಂಡ್ಬಿಡುತ್ತೆ. ಅದಕ್ಕೆ ಹೊಟ್ಟೆ ತುಂಬಿದ ತೋಳ ಮಲಗೀತು. ತೋಳ ಹೊಟ್ಟೆ ತುಂಬಿತು ಅಂದ್ರೆ ಪಕ್ಕದಲ್ಲಿ ಜಿಂಕೆ ಅಥವಾ ಮಲ ಹೋಗ್ತಾ ಇತ್ತು ಅಂದ್ರೆ ಅದ್ರ ಪಾಡಿಗೆ ಮಲ್ಕೊಂಡಿರುತ್ತೆ. ಆದ್ರೆ ಮನುಷ್ಯ ಹಾಗಲ್ವಲ್ಲ. ಇವತ್ತೇನೋ ಹೊಟ್ಟೆ ತುಂಬಿದೆ, ನಾಳೆಗೆ ಅಂತ ಯೋಚನೆ ಬರುತ್ತೆ. ಅದರಿಂದ ನೀ ಬೆರದ ದಿಟ್ಟಿಸುತ್ತ ಗರುಬುವೆಯೋ ಅಂತ. ಇದು ಒಂಥರ ಅಂದ್ರೆ ಈ ತರಹದ ಸ್ವಭಾವಗಳನ್ನ ನಾವು ಬಿಟ್ರೆ ನಮ್ಮ ಆಧ್ಯಾತ್ಮಿಕ ಚಿಂತನೆಯ ಜೊತೆಗೆ ಸಹಕಾರಿಯಾಗತ್ತೆ. ಇದನ್ನೇ ನಾನು ಹೇಳ್ತಾ ಇರೋದು ಸಕಾರಾತ್ಮಕ ಚಿಂತನೆ ಅಂತ. ಈಗ 2ನೇ ಪರೀಕ್ಷೆ, ಅವಾಗ LS ಪಾಸ್ ಮಾಡಿದ್ದಾಯ್ತು, ಹೇಗೋ ಹೊಟ್ಟೆ ಕಿಚ್ಚನ ಪಕ್ಕಕ್ಕೆ ಇಟ್ಟಿದ್ದಾಯ್ತು. SSLC ಬಂತು. SSLC ಏನು? ಮನಸ್ಸು. ಮನಸ್ಸೆಂಬುದು ಮಾನವನ ಅದ್ಭುತವಾದಂಥ ಒಂದು ಪ್ರಪಂಚ. ಹಲವಾರು ರೋಗಗಳಿಗೆ, ದುಃಖಗಳಿಗೆ, ಅಸಮಾಧಾನಕ್ಕೆ, ಸಂತೋಷಕ್ಕೆ, ಅತೃಪ್ತಿ, ಕಾಮ, ಕ್ರೋಧ, ರಾಗ, ದ್ವೇಷ ಎಲ್ಲದಕ್ಕೂ ಈ ಮನಸ್ಸೇ ಕಾರಣ ಅಲ್ವಾ? ಏನೇ ಆಗಲಿ ನಾವು ಒಳ್ಳೆಯದನ್ನು ಗುರುತಿಸ್ಬೇಕಾಗತ್ತೆ. ಆದರೆ ಇದನ್ನೆಲ್ಲ ತುಂಬಿಬಿಡ್ತೀವಿ. ನಮ್ಮ ಟಿವಿನಲ್ಲೂ ತೋರಿಸೋದಷ್ಟೇ. ಯಾವತ್ತು ನೋಡಿ ದ್ವೇಷ, ಬೆಂಕಿ, ಏನು ಬೈತಾರೆ, ಯಾವ ಥರ ಅಂತ, ಒಳ್ಳೆಯದನ್ನು ಯಾವುದನ್ನು ತೋರಿಸೋದೇ ಇಲ್ಲ. ಅದು ನಮ್ಮ ಮನಸ್ಸಲ್ಲಿ ನೋಡಿ 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 ನಾವು ಹಾಗೆ ಆಗಬೇಕೇನೋ ಅಂತ ಅಂದ್ಬಿಟ್ಟು ಅನಿಸ್ಬಿಡುತ್ತೆ. ಈ ಥರ ನೀವು ಬಂದು ಕೇಳಿದಾಗ ಸಕಾರಾತ್ಮಕ ಚಿಂತನೆಗೆ ನೀವು ಒತ್ತು ಕೊಡ್ತು ಅಂತಂದರೆ ಮನುಷ್ಯ ಯದ್ಭಾವಂ ತದ್ಭವತಿ ಅಂತ ಅನ್ನೋ ಥರ ಆ ಥರ ಮನುಷ್ಯ ಆಗ್ತಾನೆ ಅಂತ ಹೇಳಿದ್ದ. ಮನಸ್ಸನ್ನು ಸಕಾರಾತ್ಮಕವಾಗಿ ಯೋಚಿಸುವ ಅಥವಾ ಹಾಗೆ ಮಾಡುವ ಕಲೆ ಮನುಷ್ಯನಿಗೆ ಗೊತ್ತಾದರೆ ಅವನು ಸುಮಾರು ಕಾಯಿಲೆಗಳನ್ನು ಗೆಲ್ಲಬಲ್ಲಂತೆ. ಇದಕ್ಕೊಂದು ಉದಾಹರಣೆ ಇದೆ. ಫ್ರಾನ್ಸ್ನಲ್ಲಿ ಒಬ್ಬ ಮನೋವಿಜ್ಞಾನಿ ಇದ್ದ, ಇಮ್ಯಾನ್ಯುಯಲ್ ಕೂವೆ ಅಂತ ಒಂದು ಹೆಸರು. ಇಮ್ಯಾನ್ಯುಯಲ್ ಕೂವೆ, ಇದು ನಡೆದಿದ್ದ ಘಟನೆ. ಆತನ ಹೆಸರು ಇಮ್ಯಾನ್ಯುಯಲ್ ಕೂವೆ. ಅವನು ಲಕ್ಷಾಂತರ ಜನರನ್ನ ಬರೀ ಮಂತ್ರದ ಸಹಾಯದಿಂದ ಗುಣಪಡಿಸ್ತಾ ಇದ್ದ. ಪ್ರಪಂಚದ ನಾನಾ ಕಡೆಗಳಿಂದ ರೋಗಿಗಳು, ನಾನಾ ರೋಗಗಳು ಇರುವಂಥವರೆಲ್ಲ ಇವನ ಹತ್ರಕ್ಕೆ ಬಂದು ಸಲಹೆ ಸಹಕಾರ ಪಡೆದು ಹೋಗ್ತಾ ಇದ್ರು. ಏನಪ್ಪ ಅಂತ ವಿಶೇಷ ಶಕ್ತಿ ಇವನಲ್ಲಿ ಇದ್ದಿತ್ತು ಅಂತಂದ್ರೆ, ಇವನು ಮನೋವಿಜ್ಞಾನಿ ಹೇಳಿ ಕೇಳಿ ಯಾವುದೇ ಮಾತ್ರೆ ಔಷಧಿ ಕೊಡ್ತಾ ಇರಲಿಲ್ಲ. ಆದ್ರೆ ಅವ್ನು ಮಾಡ್ತಾ ಇದ್ದಿದ್ದು ಏನು ಅಂದ್ರೆ ಚಿಕಿತ್ಸೆ ತುಂಬಾ ಸರಳ, ಸಣ್ಣದು. ಏನು ಹೇಳ್ತಾ ಇದ್ದ ಅಂತಂದ್ರೆ, ನೀವು ಬಂದಾಗ ಅವನ ನಂತರ ವಿಶೇಷ ತರಬೇತಿ ತರ ಕೂರಿಸೋನು, ಚಿತ್ತ ಶಾಂತಿ ಆಗೋ ಹಂಗೆ ಮಾಡೋನು, ಮನಸ್ಸು ಸ್ವಸ್ಥವಾಗಿರೋ ಹಂಗೆ ಮಾಡೋನು, ತಿಳಿಗೊಳಿಸೋನು. ಆಮೇಲಿಂದ ಕೂರಿಸ್ಬಿಟ್ಟು, ನೋಡಪ್ಪ ನಿನಗೆ ಯಾವ ಕಾಯಿಲೆನೂ ಇಲ್ಲ, ನಾನು ಆರೋಗ್ಯವಾಗಿದ್ದೇನೆ, ನನ್ನ ಆರೋಗ್ಯ ಸುಧಾರಿಸುತ್ತೆ. ಈ ಥರ ಒಂಥರ ಸಕಾರಾತ್ಮಕವಾದ ಭಾವನೆಗಳನ್ನು ತುಂಬ್ತಾ ಇದ್ದ. ಇದನ್ನ ನೀನು ಪದೇ ಪದೇ ಮಂತ್ರದ ಥರ ನಿನಗೆ ನೀನೇ ಪಠಿಸ್ಕೋಬೇಕು. ಯಾವಾಗ? ಕೂತಾಗ, ನಿಂತಾಗ, ನಿನಗೆ ಬಿಡುವಾದಾಗ, ರಾತ್ರಿ ಮಲ್ಕೊಳ್ಳುವಾಗ ನಾವು ನಾರಾಯಣ ನಾರಾಯಣ ಅಂತ ಹೇಳ್ತೀವಲ್ಲ ಹಾಗೆ. ಒಂದ್ಸಲ ಒಂದು ನಾರಾಯಣ ಒಂದು ಹಾಡಿದೆ, ನಾರಾಯಣ ಕೂತಾಗ, ನಿಂತಾಗ, ಆಮೇಲಿಂದ ಷಡ್ರಸ ಭೋಜನ ಮಾಡುವಾಗ ಅಂತ ಅಂತಾರೆ ಏನೋ, ನರಜಾಯನ ಬಾರದೆ. ಆ ಥರ ನಾವು ಪೂರ್ತಿ ಯಾವಾಗ ಅಂತಂದ್ರೆ ಅವಾಗ ಮಾಡ್ಕೊಂಡು ಹೋವಾಗ ಆ ಥರ ಮಾಡ್ಬೇಕಂತಂದ್ರೆ ನಿಜವಾಗ್ಲೂ ನಾವು ರೋಗಗಳಿಂದ ಮುಕ್ತರಾಗ್ತೀವಂತೆ. ಇದೊಂಥರ ಅದ್ಭುತ ಅಂತ ಅನ್ನಿಸ್ಬೋದು ನಮಗೆ. ಭೀಕರ ರೋಗಗಳು ಕೂಡ ಗುಣಪಡಿಸಿ ಅನ್ನಂತೆ ಕೂವೆ ನೋಡಿ, ಪರೀಕ್ಷಿಸಿ ನೋಡಿ.
ಅದು ಮಾಡಿದ್ದನ್ನು ನಾನು ಇಲ್ಲಿ ಹೇಳಿದ್ದೀನಿ. ಸಲಹೆ ಪುಕ್ಕಟೆ, ಸರಳವಾಗಿದೆ, ನೀವು ಉಪಯೋಗಿಸಿ ನೋಡಿ. ಅಕಸ್ಮಾತ್ ಏನಾದರೂ ಒಳ್ಳೆಯ ಪರಿಣಾಮ ಆಯಿತು ಅಂದರೆ ನನಗೂ ತಿಳಿಸಿ.